ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕಾಳ ಸೀಸನ್ 12 ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಅದು ಕೂಡ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು. ಈ ಒಂದು ಫಿನಾಲೆ ವಾರದಲ್ಲಿ ಯಾವ ರೀತಿಯಾಗಿ ಕಳಪೆ ಮತ್ತು ಉತ್ತಮ ಕೊಡ್ತಾರೆ ಅಂತ ನೀವೆಲ್ಲರೂ ಕೂಡ ಅಂದುಕೊಂಡಿರ್ಬೋದು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಉತ್ತಮ ಮತ್ತು ಕಳಪೆ ಒಂದು ವಿಚಾರವನ್ನು ಕೂಡ ನಮ್ಮ ಬಿಗ್ ಬಾಸ್ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಅನಿಸುತ್ತೆ ಈ ಒಂದು ರೀತಿಯಾಗಿ ಉತ್ತಮ ಮತ್ತು ಕೊನೆಯ ಫಿನಾಲೆ ವಾರದಲ್ಲಿ, ನಾಳೆ ಫಿನಾಲೆ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಅಪ್ಡೇಟ್ ಅನ್ನು ಕೊಡ್ತಾ ಇರೋದು ಒಂದು ರೀತಿಯಾಗಿ ಆಶ್ಚರ್ಯ ಕೂಡ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಟ್ಟಾರೆಯಾಗಿ ನಿಮಗೆ ಗೊತ್ತಿರೋ ಹಾಗೆ 3 ಜನ ಮೇಲ್ ಕಂಟೆಸ್ಟೆಂಟ್, 3 ಜನ ಫಿಮೇಲ್ ಕಂಟೆಸ್ಟೆಂಟ್, ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು ಇದ್ದಾರೆ. ನಮ್ಮ ಅಶ್ವಿನಿ ಆಗಿರ್ಬೋದು, ರಕ್ಷಿತಾ ಹಾಗೆ ಕಾವ್ಯ ಅವರು 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಆದ್ರೆ ರಘು, ಧನುಷ್, ನಮ್ಮ ಗಿಲ್ಲಿ ಅವರು ಮೇಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಸೀಸನ್ ಎಲ್ಲ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನು ಅನುಸಾರವಾಗಿ ಈ ವಾರದ ಒಂದು ಉತ್ತಮ ಮತ್ತು ಕಳಪೆಯನ್ನ ನೀಡಲಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ವಾರದ ಕಳಪೆ ಪ್ರದರ್ಶನವನ್ನ ತೆಗೆದುಕೊಂಡಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಇದು ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಶೈವ ಅವರಿಗೆ ಈ ವಾರದ ಒಂದು ಅದರಲ್ಲಿ ಕೂಡ ಈ ಒಂದು ಸೀಸನ್ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತೆ ಕೊನೆಯ ವಾರದಲ್ಲಿ ನಮ್ಮ ಕಾವ್ಯ ಶೈವ ಅವರಿಗೆ ಈ ವಾರದ ಕಳಪೆ ಬಂದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಈ ವಾರದ ಒಂದು ಉತ್ತಮ ಪ್ರದರ್ಶನ ನಮ್ಮ ಗಿಲ್ಲಿ ಅವರಿಗೆ ಬಂದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ವೇಟ್ ಮಾಡಿ ನೋಡೋಣ ಅಫಿಷಿಯಲ್ ಕನ್ಫರ್ಮೇಶನ್ಗೋಸ್ಕರ. ಒಟ್ಟಿನಲ್ಲಿ ನಮ್ಮ ಕಾವ್ಯ ಅವರು ಈ ವಾರದ ಕಳಪೆ ಆಗಿರೋದು 100% ಕನ್ಫರ್ಮ್ ಮಾಹಿತಿ ಅಂತ ಹೇಳ್ಬೋದು. ಒಂದು 80 to 90% ಕನ್ಫರ್ಮ್ ಇರುವಂತ ಮಾಹಿತಿ ಏನಪ್ಪಾ ಅಂದ್ರೆ ನಮ್ಮ ಗಿಲ್ಲಿ ಅವರು ಈ ವಾರದ ಉತ್ತಮ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಒಂದು ಇಡೀ ಒಂದು ಜರ್ನಿಯನ್ನು ತೆಗೆದುಕೊಂಡ್ರೆ ಒಟ್ಟಾರೆಯಾಗಿ ಉಳಿದಿರುವಂತಹ 6 ಜನರ ಸ್ಪರ್ಧಿಗಳ ಪೈಕಿ ಯಾರು ಉತ್ತಮ ಮತ್ತು ಕಳಪೆ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.